ಹೇ ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ರಾಗಿ ಅಂಬ್ಲಿ ಮೀನ್ಸ್ ಗಂಜಿ, ರಾಗಿ ಮಾಲ್ಟ್ ಮಾಡ್ಕೋತಾ ಇದ್ದೆ. ಸೊ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಗೊತ್ತಿಲ್ಲ ಅವರಿಗೆ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳಿ. ಸೊ ಅದಕ್ಕೆ ಹೇಗೂ ಮಾಡ್ಕೋತಿದ್ನಲ್ಲ, ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ನೋಡಿ, ಡಬಲ್ ಕವರಿಂಗ್ ಮೆಥಡಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಪೌಡರ್ನ. ಸೊ ಇವಾಗ ಅದು ಫೈನ್ ಪೌಡರು, ಅದರಲ್ಲಿ ಮೇಥಿ ಮತ್ತು ಪೆಪ್ಪರು ಮತ್ತು ರಾಗಿ ಮಿಕ್ಸ್ ಮಾಡಿ ಹಾಕ್ಸಿರೋದು. ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ನು ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಬಿಸಿ ಮಾಡಿ. ಸೊ ನಾನು ಇದರಲ್ಲಿ 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ ಹಿಟ್ಟು. 2 ಸ್ಪೂನ್ಸ್ ಹಿಟ್ಟಿಗೆ 1 ಗ್ಲಾಸ್ ವಾಟರ್, ಅದು ಗ್ಲಾಸ್ ಏನಿದೆ ಅಷ್ಟು 1 ಗ್ಲಾಸ್ ಆಫ್ ವಾಟರ್ನ ಹಾಕೋತೀನಿ. ಸೊ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ವಾಟರ್ ಏನಿರುತ್ತೆ, ವಾಟರ್ನ ಬಿಸಿಗೆ ಇಟ್ಬಿಟ್ಟು ಅದು ನೀಟಾಗೆ ಬಾಯ್ಲ್ ಆಗಬೇಕು ವಾಟರು. ಸೊ ಬಾಯ್ಲ್ ಆಗೋವ್ರಿಗೆ ನೋಡಿ ಈ ಥರ ಬಬಲ್ಸ್ ಬರುತ್ತೆ. ಸೊ ಬಬಲ್ಸ್ ಬಂದಾದಮೇಲೆ ಆ ಪೌಡರ್ ಏನಿರುತ್ತೆ ಅದನ್ನು ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಆ ವಾಟರ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನ ಅದು ಬಬಲ್ಸ್ ಬರ್ತಿರುತ್ತಲ್ಲ ಆಗ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಸ್ಟಿರ್ ಮಾಡ್ತಾ ಇರಬೇಕು. ನೀಟಾಗಿ ತಿರುಗಿಸ್ತಿರ್ಬೇಕು ಕಂಟಿನ್ಯೂಸ್ ಆಗಿ, ಇಲ್ಲ ಅಂತಂದರೆ ಅದು ತಳ ಹತ್ತಿಬಿಡುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಅದು ಗೊತ್ತಾಗುತ್ತೆ, ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ನೆಸ್ ಲೆವೆಲ್ ಬರುತ್ತೆ. ಸೊ ಆಗ ಅಲ್ಲಿವರೆಗೂ ನೀಟಾಗಿ ಸ್ಟೀರ್ ಮಾಡ್ತಾ ಇರ್ಬೇಕು. ನೋಡ್ಬೋದು ನೀವು ಬಬಲ್ಸ್ ಎಲ್ಲ ಬರ್ತಿದೆ. ಸೊ ಈ ಥರ ಬರೋವರೆಗೂ. ಆಮೇಲೆ ಈಗ ಗಂಜಿ ರೆಡಿ ಆಯಿತು. ಸೊ ನೀವು ಅದಕ್ಕೆ ಬೇಕು ಅಂತಂದರೆ ಆನಿಯನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನಾನು ಆನಿಯನ್ ಆ್ಯಡ್ ಮಾಡ್ಕೋತಿದ್ದೀನಿ. ಇದು ನಾನು ಮಜ್ಜಿಗೆ ಮಾಡ್ಕೊಳ್ಳೋ ಮೆಥಡು. ಅದರಲ್ಲಿ ಸ್ವಲ್ಪನೇ ಮೊಸರಿತ್ತು. ಸೊ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಅಲ್ಲಾಡ್ಸಿದ್ರೆ ಮಜ್ಜಿಗೆ ಆಗೋಗ್ಬಿಡುತ್ತೆ. ಇವಾಗ ನಾನು ಎಲ್ಲ ಆನಿಯನ್ನೆಲ್ಲ ಆ್ಯಡ್ ಮಾಡಿಕೊಂಡು, ತುಪ್ಪ ಬೇಕು ಅಂದರೆ ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಮಜ್ಜಿಗೆನ ಆ್ಯಡ್ ಮಾಡ್ಕೋತಿದ್ದೀನಿ. ಸಮ್ಟೈಮ್ಸ್ ತುಪ್ಪನೂ ಆ್ಯಡ್ ಮಾಡ್ಕೊಂಡು ತಿಂತೀನಿ. ಸೊ ಇದು ಒಂದು ಮಾತು ಹೇಳ್ತಾರೆ ಗೊತ್ತಾ ನಮ್ಮ ಕಡೆ, ಹೊಟ್ಟೆಗೆ ತಂಪು ಕಣ್ಣಿಗೆ ಇಂಪು ಅಂತ ಹೇಳ್ತಾರೆ. ಸೊ ಆ ಥರ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನಾನು ಬ್ರೇಕ್ಫಾಸ್ಟಿಗೆ ಇದನ್ನು ಕುಡಿದು ಆಂಟಿ ಮನೆಗೆ ಹೋಗೋದಿತ್ತು. ಸೊ ಆಂಟಿ ಮನೆಗೆ ಹೋಗಿ ಅವ್ರ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ಬರಬೇಕಿತ್ತು. ಸೊ ಅದಕ್ಕೆ ಅವ್ರ ಮನೆಗೆ ಹೋಗಿ ಸೊ ನಾನು ಅವ್ರನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು, ಅಪ್ಪು ಮೂವಿ ಹಾಕಿದ್ರು. ಸೊ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ, ಕಂಪ್ಲೀಟಾಗಿ ನೋಡಿಕೊಂಡು ವಾಪಸ್ ಬಂದೆ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ನೀವು ಅಪ್ಪು ಫ್ಯಾನ್ ಆಗಿದ್ದರೆ ಅಪ್ಪು ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಮಣ್ಣ ಊಟಕ್ಕೆ ಋಣಗೆ, ಈ ಭಾಷೆ ಕಲಿಯೋಕೆ ಪುಣ್ಯ ಮಾಡಿರಬೇಕು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ. ಇಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ, ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬತ್ತಾರು ಹೆಸರಲ್ಲೇ ಅದರ ಹೆಸರತ್ತು, ಮಟ್ಟಿಗೆ ಮತ್ತು ನಮ್ಮ ಭಾಷೆಯ ಕತ್ತು. ಹೆಸರು ಆಟವಾಡಿ ಅವನೇನು ದೇವಿ